Hello students. In the yesterday class, we have finished some basics morphological structure of flowering of angiosperms, that is flowering plants, as well as the types of flowers on the few different bases. Okay, so today we are going to start with the parts of flowers. We are going to study the morphological structures about the parts of a flower. We know already parts of a flower is classified into 4 whorls. ಹೌದಾ, ನಿನ್ನೆ ಸ್ಟಡಿ ಮಾಡಿರೋ ಹಾಗೆ ಫ್ಲವರ್ ಪಾರ್ಟ್ಸಲ್ಲಿ ಎಷ್ಟು ವೋಲ್ಸ್ ಇರುತ್ತೆ? 4 ವೋಲ್ಸ್ ಇರುತ್ತೆ. ಅದರಲ್ಲಿ 2 ವೋಲ್ಸ್ ಆರ್ ಎಕ್ಸೆಸರಿ parts and other 2 wholes are reproductive parts which helps for reproduction, as here calyx, corolla are the accessory one, and androecium and gynoeciums are the female and male reproductive parts of flowers which undergo reproduction. Okay, so here you can see in depth we are going to study about calyx, corolla, androecium and gynoecium. ಸೊ ಇನ್ನು ಮುಂದೆ ನಿಮ್ಮ ವರ್ಕ್ ಏನು ಅಂದರೆ, ಸೊ ನಿಮ್ಮ ಗಾರ್ಡನಲ್ಲಿ ಅಥವಾ you will come across with the flowers, right? So when you come across with the flowers, just try to observe all these parts of flower. ಈ ಪಾರ್ಟ್ಸ್ ಆಫ್ ಫ್ಲವರ್ಸ್ನ ಅಬ್ಸರ್ವ್ ಮಾಡಿರಿ. ಸೊ ಪ್ರಾಕ್ಟಿಕಲಿ ಏನಾಗುತ್ತೆ, ಯು ಆರ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ದ ಸ್ಟ್ರಕ್ಚರ್ಸ್. ಓಕೆ, ಯು ವಿಲ್ ಗೆಟ್ ದ ನಾಲೆಡ್ಜ್ not only by theoretically. So practically you will get the knowledge how calyx looks, corolla, androecium and gynoecium. And ಈ ಅರೇಂಜ್ಮೆಂಟ್ಸ್ಗಳೇನಿರುತ್ತೆ, ಹೌದಾ, ಈ ಒಂದು 4 ಪಾರ್ಟ್ಸ್ಗಳ ಅರೇಂಜ್ಮೆಂಟ್ ಆ ಒಂದು ಪ್ಲ್ಯಾಂಟ್ಸ್ ಫ್ಯಾಮಿಲೀಸ್ ಮೇಲೆ ಒಂದು ಪ್ಲ್ಯಾಂಟಿಂದ ಇನ್ನೊಂದು ಪ್ಲ್ಯಾಂಟಿಗೆ ಏನು ಡಿಫ್ರೆನ್ಸ್ ಇರುತ್ತೆ. ಓಕೆ, ಎಸ್, ವಿಲ್ ಸ್ಟಡಿ ಒನ್ ಬೈ ಒನ್. ಸೊ ವಿಲ್ ಸ್ಟಾರ್ಟ್ ವಿತ್ ದ ಫಸ್ಟ್ ಪಾರ್ಟ್, ದಟ್ ಈಸ್ calyx. ಓಕೆ, ಸೊ ಕ್ಯಾಲಿಕ್ಸ್ ಇಸ್ ದ ಔಟರ್ಮೋಸ್ಟ್ ವೋರ್ಲ್. ಸೊ ಇದನ್ನು ಯಾಕೆ ಮೆನ್ಷನ್ ಮಾಡಿದ್ದೀವಿ ಅಂದರೆ, ದೇ ಮೇ ಆಸ್ಕ್ ಇನ್ 1 marks question, ವಿಚ್ ಈಸ್ ದ ಔಟರ್ಮೋಸ್ಟ್ ವೋರ್ಲ್ ಆಫ್ ಫ್ಲವರ್. ವಿಚ್ ಒನ್ ಇಸ್ ದ ಔಟರ್ಮೋಸ್ಟ್ ವೋರ್ಲ್? ದಟ್ ಈಸ್ ಕ್ಯಾಲಿಕ್ಸ್. ಓಕೆ, ಅಥವಾ ಅದನ್ನು ಸೆಪಲ್ಸ್, ಇಟ್ ಈಸ್ ಮೇಡ್ ಅಪ್ ಆಫ್ ಸೆಪಲ್ಸ್ ಅಂತಲೂ ಕರಿತೀವಿ. ಸೊ ಈ ಎಲ್ಲ ಸೆಪಲ್ಸ್ಗಳು ಇಲ್ಲಿ ನೋಡಿರ್ಬೋದು ನೀವು ಇನ್ ರೋಸ್ ಫ್ಲವರ್ ಇನ್ ದಿಸ್. Okay, so this greenish leaf like structures are nothing but calyx. Understood? So generally sepals are green. ಹೌದಾ, ಜನರಲಿ ಸೆಪಲ್ಸ್ ಏನಿರುತ್ತೆ ಗ್ರೀನ್ ಕಲರ್ಡ್ ಇರುತ್ತೆ, ವಿಚ್ ಈಸ್ ಲೀಫ್ ಲೈಕ್ ಸ್ಟ್ರಕ್ಚರ್. ಆ್ಯಂಡ್ ವಾಟ್ ಈಸ್ ದ ಫಂಕ್ಷನ್ ಆಫ್ ದೀಸ್ ಸೆಪಲ್ಸ್ ಆರ್ ಕ್ಯಾಲಿಕ್ಸ್? ಇವುಗಳ ಫಂಕ್ಷನ್ ಏನು? ಟು ಗಿವ್ ದ ಪ್ರೊಟೆಕ್ಷನ್. ಹೌದಾ, ಇವಾಗ ನೋಡ್ರಿ, ಫ್ಲವರ್ಸ್ ಬಡ್ ಸ್ಟೇಜಲ್ಲಿರುತ್ತೆ. ಓಕೆ, ಇದು ತುಂಬ ಬ್ಲೂಮ್ ಆಗಿರುವಂಥ ಫ್ಲವರ್ ಅನ್ಬೋದು ನಾವು. ಇದು ಬಡ್ ಸ್ಟೇಜಲ್ಲಿರೋ ಫ್ಲವರ್. ಓಕೆ, ಬಡ್ ಸ್ಟೇಜಲ್ಲಿರೋ ಫ್ಲವರಲ್ಲಿ ಈ ಸೆಪಲ್ಸ್ ಅಥವಾ ಕ್ಯಾಲಿಕ್ಸ್ ಏನು ಫಂಕ್ಷನ್ನ ಪ್ಲೇ ಮಾಡುತ್ತೆ ಅಂದರೆ, ಇದು ಪ್ರೊಟೆಕ್ಷನನ್ನು ಕೊಡುವಂಥದ್ದು. ಯಾವುದಕ್ಕೆ? ಮೇ ಬಿ ಒಳಗಡೆ ಇರುವಂಥ ಕೊರೊಲ್ಲ ಅಥವಾ ಪೆಟಲ್ಸ್ ಇರ್ಬೋದು, ಹೌದಾ, ಅಥವಾ ಅದ್ರ ಒಳಗಡೆ ಇರುವಂಥ ರೀಪ್ರೊಡಕ್ಟಿವ್ ಪಾರ್ಟ್ಸ್ ಆಂಡ್ರೋಶಿಯಮ್ ಆ್ಯಂಡ್ ಗೈನೋಶಿಯಮನ್ನು ಪ್ರೊಟೆಕ್ಟ್ ಮಾಡುವಂಥ ಕೆಲಸ ಮಾಡುವಂಥದ್ದು. ಓಕೆ, ಈ ಒಂದು ಕ್ಯಾಲಿಕ್ಸ್ ಇರುತ್ತೆ, ಕ್ಯಾಲಿಕ್ಸ್ ಏನಿರುತ್ತೆ, ಸಮ್ಟೈಮ್ಸ್ ಈ ಎಲ್ಲ ಕ್ಯಾಲಿಕ್ಸ್ಗಳು ಯುನೈಟೆಡ್ ಇರುತ್ತೆ. ಅಂದರೆ ಇವಾಗ ಎಕ್ಸಾಂಪಲ್ ಒಂದು 4 ಕ್ಯಾಲಿಕ್ಸ್ ಇತ್ತು ಅಂತ ತಿಳ್ಕೊಳ್ರಿ. ಓಕೆ, ಒಂದು 4 ಕ್ಯಾಲಿಕ್ಸ್ ಇತ್ತು ಅಂದಾಗ ಎಲ್ಲವೂ ಒಂದಕ್ಕೊಂದು ಜೋಡಣೆ ಆಗಿರುತ್ತೆ. ದೇ ಆರ್ ಯುನೈಟೆಡ್ ಲೈಕ್ ಇನ್ ದ ಸ್ಟ್ರಕ್ಚರ್. ಇಲ್ಲಿ ನೋಡ್ರಿ, ಸಪ್ರೇಟ್ ಇಲ್ಲ. ಈ ಕ್ಯಾಲಿಕ್ಸ್ ಏನಿದೆ, ದೇ ಆರ್ ಫ್ಯೂಸ್ಡ್. ಸಚ್ ಫ್ಯೂಸ್ಡ್ ಕ್ಯಾಲಿಕ್ಸ್ ಆರ್ ಕಾಲ್ಡ್ ಆಸ್ ಗ್ಯಾಮೋಸೆಪಾಲಸ್. Okay, gamo indicates fusion, fuse. ಹೌದಾ? Okay, sepalus is nothing but sepals. So sometimes the sepals are free. ಓಕೆ, ಕೆಲವೊಂದು ಫ್ಲವರ್ಸ್ಗಳಲ್ಲಿ ಅದು ಫ್ಯೂಸ್ಡ್ ಇರುತ್ತೆ, ಯುನೈಟೆಡ್ ಇರುತ್ತೆ. ಅಂಥ ಕಂಡೀಷನನ್ನು ನಾವು ಗ್ಯಾಮೋಸೆಫಾಲಸ್ ಅಂತ ಕರಿತೀವಿ. ಅದೇ ಸೆಪಲ್ಸ್ ಫ್ರೀ ಇತ್ತು, ಲೈಕ್ ಇನ್ ರೋಸ್. ನೀವು ನೋಡ್ರಿ, ಪ್ರತಿಯೊಂದು ಸೆಪಲ್ಸ್ ಕೂಡ ಏನಿದೆ, ಫ್ರೀ ಆಗಿದೆ, ಸಪ್ರೇಟ್ ಇದೆ. ಹೌದಾ, ಇಂಥ ಒಂದು ಕಂಡೀಷನ್ಗೆ ನಾವು ಪಾಲಿಸೆಫಾಲಸ್ ಅಂತ ಕರಿತೀವಿ. ನೆನ್ಪಿಟ್ಕೊಳ್ರಿ, ಗ್ಯಾಮೋಸೆಫಾಲಸ್ ಮೀನ್ಸ್ ಸೆಪಲ್ಸ್ ಆರ್ ಯುನೈಟೆಡ್ ಆರ್ ಸೆಪಲ್ಸ್ ಆರ್ ಫ್ಯೂಸ್ಡ್. ಪಾಲಿಸೆಫಾಲಸ್ ಅಂದರೆ ಸೆಪಲ್ಸ್ ಆರ್ ಫ್ರೀ. ಓಕೆ, ಎಸ್. ಸೊ ದ ನೆಕ್ಸ್ಟ್ ಪಾರ್ಟ್ ಈಸ್ ಅ ಕೊರೊಲ್ಲ.
ಓಕೆ. ಇಟ್ ಈಸ್ ದ ವೋಲ್ ಇನ್ನರ್ ಟು ದ ಕ್ಯಾಲಿಕ್ಸ್. ಸೊ ಏನಿದೆ, ಕ್ಯಾಲಿಕ್ಸಿನ ಇನ್ಸೈಡ್ ವೋರ್ಲ್ ಯಾವುದು, ಫಸ್ಟ್ ವೋಲ್ ಅದು ಕೊರೊಲ್ಲಾ, ಆ್ಯಂಡ್ ಇಟ್ ಈಸ್ ಕಂಪೋಸ್ಡ್ ಆಫ್ ಪೆಟಲ್ಸ್. ಓಕೆ, ಆ್ಯಂಡ್ ದಿಸ್ ಪೆಟಲ್ಸ್ ಆರ್ ವಾಟ್, ದೇ ಆರ್ ಬ್ರೈಟ್ಲಿ ಕಲರ್ಡ್. ಹೇಗೆ ಕ್ಯಾಲಿಕ್ಸ್ ದೇ ಆರ್ ಓನ್ಲಿ ಗ್ರೀನ್ ಕಲರ್ಡ್ ಯೂಶ್ವಲಿ, ಬಟ್ ಕೊರೊಲ್ಲಾ ಅಥವಾ ಪೆಟಲ್ಸ್ ಏನಿರುತ್ತೆ ಕಲರ್ಫುಲ್ ಇರುತ್ತೆ, ಬ್ರೈಟ್ಲಿ ಕಲರ್ಡ್ ಇರುತ್ತೆ. ದೇ ಆರ್ ಮೇಡ್ ಅಪ್ ಆಫ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಕಲರ್ಸ್. ವೈ ದರ್ ಇಸ್ ಅ ಇಂಪಾರ್ಟೆನ್ಸ್, ಅದ್ರ ಹಿಂದೂ ಒಂದು ಉದ್ದೇಶ ಇದೆ. ಓಕೆ, ವೈ ದೇ ಆರ್ ಬ್ರೈಟ್ಲಿ ಕಲರ್ಡ್, ಬಿಕಾಸ್ ಆಫ್ ದೇ ನೀಡ್ ಟು ಅಂಡರ್ಗೋ ಪಾಲಿನೇಷನ್. ಅಂದರೆ ಪಾಲಿನೇಷನ್ ಅಂದರೆ ಅ ಗ್ಯಾಮೇಟ್ ಟ್ರಾನ್ಸ್ಫರ್ ಪ್ರೊಸೆಸ್. ಓಕೆ, ಒಂದು ಫ್ಲವರಿಂದ ಇನ್ನೊಂದು ಫ್ಲವರ್ಗೆ, ಅಥವಾ ಅದೇ ಫ್ಲವರಿನ ಪೋಲನ್ ಗ್ರೇನ್ಸ್ ಆ ಒಂದು ಗೈನೋಷಿಯಮ್ ಇನ್ನೊಂದು ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಮೇಲೆ ಟ್ರಾನ್ಸ್ಫರ್ ಆಗುವಂಥ ಒಂದು ಫಿನಾಮಿನನ್ಗೆ ನಾವು ಪಾಲಿನೇಷನ್ ಅಂತ ಕರಿತೀವಿ. ಮೀನ್ಸ್ ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್ ಫ್ರಾಮ್ ಆ್ಯಂಥರ್ಸ್ ಟು ದ ಸರ್ಫೇಸ್ ಆಫ್ ಸ್ಟಿಗ್ಮಾ ಇಸ್ ಕಾಲ್ಡ್ ಆ್ಯಸ್ ಪಾಲಿನೇಷನ್. ಈ ಪಾಲಿನೇಷನನ್ನು ಮಾಡೋದಕ್ಕೆ ಕೆಲವೊಂದು ಇನ್ಸೆಕ್ಟ್ಸ್ಗಳು ಬೇಕಾಗತ್ತೆ. ಓಕೆ, ಈ ಇನ್ಸೆಕ್ಟ್ಸ್ನ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಏನಾಗುತ್ತೆ ಹೇಳ್ರಿ, ಪೆಟಲ್ಸ್ಗಳು ಕಲರ್ಡ್ಫುಲ್ ಇರುತ್ತೆ. ಬಿಕಾಸ್ ದೇ ಆರ್ ಬ್ರೈಟ್ಲಿ ಕಲರ್ಡ್, ದೇ ಅಟ್ರ್ಯಾಕ್ಟ್ ದ ಇನ್ಸೆಕ್ಟ್ಸ್ ಆರ್ ಎನಿಮಲ್ಸ್ ಟು ಪರ್ಫಾರ್ಮ್ ಪಾಲಿನೇಷನ್. ಸೊ ದಿಸ್ ಇಸ್ ದ ಮೇನ್ ಫಂಕ್ಷನ್ ಆಫ್ ಕೊರೊಲ್ಲಾ. ಓಕೆ, ಸೇಮ್ ಥಿಂಗ್ ಹಿಯರ್, ಇಫ್ ದ ಕೊರೊಲ್ಲಾ ಆರ್ ದ ಪೆಟಲ್ಸ್ ಆರ್ ಯುನೈಟೆಡ್, ಇಲ್ಲಿ ಪೆಟಲ್ಸ್ ಯುನೈಟೆಡ್ ಇತ್ತು ಅಂದರೆ ಆ ಕಂಡೀಷನ್ನ ಗ್ಯಾಮೋಪೆಟಾಲಸ್ ಅಂತೀವಿ. ಸೊ ಅಲ್ಲಿ ಗ್ಯಾಮೋಸೆಫಾಲಸ್ ಅಂದಿದ್ದೀವಿ, ನೆನ್ಪಿಟ್ಕೊಳ್ರಿ. ಸೆಫಾಲಸ್ ಇಂಡಿಕೇಟ್ಸ್ ಸೆಪಲ್ಸ್, ಪೆಟಾಲಸ್ ಇಂಡಿಕೇಟ್ಸ್ petals, that is corolla. Okay, so if the petals are united, then it is gamopetalous. If the petals are free, then it is called as polypetalous. Understood? Shape and color of corolla vary in plants. Yes, ನೀವು ನೋಡಿರ್ಬೋದು ಪ್ರತಿಯೊಂದು ಪ್ಲ್ಯಾಂಟ್ ಸ್ಪೀಷೀಸಲ್ಲಿ ಅದರದ್ದೇ ಆದ ವೇರಿಡ್ ಫ್ಲವರ್ಸ್ ಇರುತ್ತೆ. ಹೌದಾ, ಫ್ಲವರ್ಸ್ನ ಅಬ್ಸರ್ವ್ ಮಾಡಿ. ಎಲ್ಲ ಪ್ಲ್ಯಾಂಟ್ಸಲ್ಲೂ ಪೆಟಲ್ಸ್ಗಳ ಶೇಪ್ ಇರ್ಬೋದು, ಅದರ ಸೈಜ್ ಇರ್ಬೋದು, ಅಥವಾ ಕಲರ್ಸ್ಗಳಿರ್ಬೋದು, ಏನಿರುತ್ತೆ ಹೇಳ್ರಿ, ಡಿಫ್ರೆಂಟ್ ಇರುತ್ತೆ, ವ್ಯತ್ಯಾಸಗಳಿರುತ್ತೆ. ಓಕೆ, ಸಮ್ಟೈಮ್ಸ್ ಕೊರೊಲ್ಲಾ ಮೇ ಬಿ ಟ್ಯೂಬ್ಯುಲರ್ ಅಂದರೆ ಟ್ಯೂಬ್ ಲೈಕ್ ಸ್ಟ್ರಕ್ಚರ್ ಇರ್ಬೋದು ಕೊರೊಲ್ಲಾ, ಅಥವಾ ಬೆಲ್ ಶೇಪ್ ಇರ್ಬೋದು, ಅಥವಾ ಫನಲ್ ಶೇಪ್, ಅಥವಾ ವೀಲ್ ಶೇಪ್. ಎಷ್ಟೊಂದು ಶೇಪ್ಸ್ಗಳಲ್ಲಿ ಈ ಪೆಟಲ್ಸ್ಗಳು ಇರೋವಂಥದ್ದು. ಹೌದಾ? ಎಸ್. ನೆಕ್ಸ್ಟ್ ನಾನು ಹೇಳಿದ್ದೀನಿ, ನಾಟ್ ಓನ್ಲಿ ವಿ ಆರ್ ಗೋಯಿಂಗ್ ಟು ಸ್ಟಡಿ ದ ಮಾರ್ಫಾಲಜಿ, ವಿ ಆರ್ ಗೋಯಿಂಗ್ ಟು ಸ್ಟಡಿ ದ ಅರೇಂಜ್ಮೆಂಟ್. ಹೌದಾ? ಇವಾಗ ಕ್ಯಾಲಿಕ್ಸ್ ಆ್ಯಂಡ್ ಕೊರೊಲ್ಲಾಗಳ ಏನು ಮಾಡಿದ್ದೀವಿ, ಮಾರ್ಫಾಲಜಿನ ಸ್ಟಡಿ ಮಾಡಿದ್ದೀವಿ. ನೌ ವಿ ಆರ್ ಗೋಯಿಂಗ್ ಟು ಸ್ಟಡಿ ದ ಅರೇಂಜ್ಮೆಂಟ್ ಆಫ್, ಹೇಗೆ ಒಂದು ಫ್ಲವರ್ಸಲ್ಲಿ ಈ ಎರಡು ಅರೇಂಜ್ ಆಗಿರುತ್ತೆ, ಸೆಪಲ್ಸ್ ಆ್ಯಂಡ್ ಪೆಟಲ್ಸ್. ಈ ಅರೇಂಜ್ಮೆಂಟ್, ದಿಸ್ ಮೋಡ್ ಆಫ್ ಅರೇಂಜ್ಮೆಂಟ್ ಈಸ್ ಕಾಲ್ಡ್ ಆಸ್ ಆಸ್ಟಿವೇಷನ್. ಓಕೆ, ದಿಸ್ ಮೋಡ್ ಆಫ್ ಅರೇಂಜ್ಮೆಂಟ್ ಈಸ್ ಕಾಲ್ಡ್ ಆಸ್ ಆಸ್ಟಿವೇಷನ್. ಇದೇ ಒಂದು ಡೈಗ್ರಾಮ್ಸಲ್ಲಿ ನೀವು ನೋಡ್ಬೋದು. ನೋಡಿ, ಅರೇಂಜ್ಮೆಂಟ್ಗಳಲ್ಲಿ ಹೇಗೆ ವ್ಯತ್ಯಾಸಗಳಿದೆ. ಹೌದಾ? ಎಸ್, ದಿಸ್ arrangement is called aestivation. It is the mode of arrangement of sepals and petals in flower bud. And there are types of aestivation. ನಿಮಗೆ ಆಸ್ಟಿವೇಷನ್ ಡೆಫಿನೇಷನ್ 1 ಮಾರ್ಕ್ಸಿಗೆ ಕೇಳ್ಬೋದು, ಅಥವಾ 5 ಮಾರ್ಕ್ಸಿಗೆ ಕಂಪ್ಲೀಟ್ ಕ್ವಶನ್ ಕೇಳ್ಬೋದು. ಲೈಕ್ ಆಸ್ಟಿವೇಷನ್ ಆ್ಯಂಡ್ ಇಟ್ಸ್ ಟೈಪ್ಸ್ ಅಂತ ಕೇಳಿದಾಗ ನೀವು ಈ 4 ಟೈಪನ್ನು ಎಕ್ಸ್ಪ್ಲೇನ್ ಮಾಡಬೇಕು ವಿತ್ ದ ಹೆಲ್ಪ್ ಆಫ್ ಡಯಾಗ್ರಾಮ್. ಇಲ್ಲಿ ಡಯಾಗ್ರಾಮ್ ಇದೆಯಲ್ಲ, ಈ ಡಯಾಗ್ರಾಮ್, ವೈಲ್ ಟೇಕಿಂಗ್ ದ ಹೆಲ್ಪ್ ಆಫ್ ದಿಸ್ ಡಯಾಗ್ರಾಮ್ ಯು ನೀಡ್ ಟು ಎಕ್ಸ್ಪ್ಲೇನ್ ಅಂದರೆ ಏನೂ ಇಲ್ಲ. ವ್ಯಾಲ್ಯುವೇಟ್, ಟ್ವಿಸ್ಟೆಡ್, ಇಂಬ್ರಿಕೇಟ್ ಆ್ಯಂಡ್ ವ್ಯಾಕ್ಸಿಲರಿ, ಏನು ಈ 4 ವಿಧಗಳಿದೆ. ವಾಟ್ ಈಸ್ ವ್ಯಾಲ್ಯುವೇಟ್? ಒಂದು ಸೆಂಟೆನ್ಸಲ್ಲಿ ಅದರ ಡೆಫಿನೇಷನ್ ಬರೆಯುವಂಥದ್ದು, ಅದರ ಕೆಳಗಡೆ ಅದರ ಡೈಗ್ರಾಮನ್ನು ನೀವು ಬಿಡಿಸುವಂಥದ್ದು, ಆ್ಯಂಡ್ 1 ಎಕ್ಸಾಂಪಲ್. ಓಕೆ, ಒಂದೇ ಒಂದು ಎಕ್ಸಾಂಪಲ್ ಕೊಟ್ಟರು ಸಾಕು. ಈ ಎಲ್ಲ ಟೈಪ್ಸು ಹೀಗೆ ನೀವು ಎಕ್ಸ್ಪ್ಲೇನ್ ಮಾಡಬೇಕು. ಓಕೆ, 1 by 1 ವಿಲ್ ಸ್ಟಡಿ. ಸೊ ಫಸ್ಟ್ ಒನ್ ಈಸ್ ವ್ಯಾಲ್ಯುವೇಟ್. ಓಕೆ, sepals or petals in a whorl just touch one another at the margin without overlapping. Example, calotropis. Calotropis ಅಂದರೆ ಎಕ್ಕೆ ಗಿಡ ಅಂತ ಹೇಳ್ತೀರಿ ನೀವು. ಈ ಫ್ಲವರ್ಸ್ ನೋಡಿದರೆ ನಿಮಗೆ ಐಡಿಯಾ ಬರ್ಬೋದು ಯಾವ ಪ್ಲ್ಯಾಂಟ್ ಅಂತ.
ಓಕೆ, ಇದನ್ನು ಎಕ್ಕೆ ಗಿಡ ಅಂತ ಅಂತೀವಿ. ಸೊ ಏನಾಗುತ್ತೆ ಇಲ್ಲಿ ಸೆಪಲ್ಸ್ ಅಥವಾ ಪೆಟಲ್ಸ್ ಹೇಗೆ ಅರೇಂಜ್ ಆಗಿರುತ್ತೆ ಒಂದಕ್ಕೊಂದು, ಓಕೆ, ಜಸ್ಟ್ ಟಚ್ ಆಗುತ್ತೆ. ಸೊ ನೀವು ನೋಡ್ಬೋದು ಇಲ್ಲಿ ದೀಸ್ ಆರ್ ಎಸ್ ಪೆಟಲ್ಸ್ ಅಥವಾ ಸೆಪಲ್ಸ್ ಯಾವುದೇ ಇರ್ಬೋದು. ಓಕೆ, ಒಂದು ಎಕ್ಸಾಂಪಲ್ ಇಲ್ಲಿ ಪೆಟಲ್ಸ್ನ ತೊಗೊಂಡಿದ್ದಾರೆ. ಹೌದಾ, ಈ ಎಲ್ಲ ಪೆಟಲ್ಸ್ನ ನೀವು ಒಬ್ಸರ್ವ್ ಮಾಡಿ ಹೇಗಿದೆ ಹೇಳ್ರಿ, ಒಂದಕ್ಕೊಂದು ಓವರ್ಲ್ಯಾಪ್ ಆಗಿದೆಯಾ? ಇಲ್ಲ. ಎಲ್ಲ ಪೆಟಲ್ಸ್ಗಳ ತುದಿ ಅಥವಾ ಮಾರ್ಜಿನ್ಸ್ಗಳು ಒಂದಕ್ಕೊಂದು ಸಿಂಪಲ್ ಆಗಿ ಟಚ್ ಆಗಿ ಅರೇಂಜ್ ಆಗಿದೆ ಅಷ್ಟೇ. ಇಂಥ ಒಂದು ಅರೇಂಜ್ಮೆಂಟ್ಗೆ ನಾವೇನಂತ ಕರಿತೀವಿ? ವ್ಯಾಲ್ವೇಟ್. ಓಕೆ, ನೆಕ್ಸ್ಟ್ ಈಸ್ ಎ ಟ್ವಿಸ್ಟೆಡ್. ಹಿಯರ್ ವಾಟ್ ಹ್ಯಾಪನ್ಸ್, ದೇ ಆರ್ ಸ್ಲೈಟ್ಲಿ ಓವರ್ಲ್ಯಾಪ್ one next to the other. Okay, so here you can see like this they are overlapping. ಓಕೆ, ಈ ರೀತಿಯಾಗಿ ಓವರ್ಲ್ಯಾಪ್ ಆಗಿದೆ. ಈ ಒಂದು ಸ್ಲೈಟ್ಲಿ ಓವರ್ಲ್ಯಾಪ್ ಆಗುವಂಥ ಒಂದು ಅರೇಂಜ್ಮೆಂಟ್ಗೆ ಟ್ವಿಸ್ಟೆಡ್ ಅಂತ ಕರಿತೀವಿ. ದಿಸ್ ಯು ಕ್ಯಾನ್ ಸಿ ಇನ್ ಹೈಬಿಸ್ಕಸ್ ಬಿಟ್ಟು ನೀವು ನೆನ್ಪಿಟ್ಕೊಳ್ಬೋದು. ಹೈಬಿಸ್ಕಸನ್ನು ಈಸಿಯಾಗಿ ನೆನ್ಪಿಟ್ಕೊಳ್ಬೋದು. ಅಥವಾ ಚೈನಾ ರೋಸ್, ಲೇಡೀಸ್ ಫಿಂಗರ್, ಓಕೆ, ಅಥವಾ ಕಾಟನ್ ಪ್ಲ್ಯಾಂಟಲ್ಲಿರುವಂಥ ಫ್ಲವರ್ಸ್ಗಳಲ್ಲಿ. ಸೊ ನೆಕ್ಸ್ಟ್ ಇಂಬ್ರಿಕೇಟ್. ಸೊ ಹಿಯರ್ ವಾಟ್ ಹ್ಯಾಪನ್ಸ್, ದ ಮಾರ್ಜಿನ್ಸ್ ಆಫ್ ಸೆಪಲ್ಸ್ ಆರ್ ಪೆಟಲ್ಸ್ ಓವರ್ಲ್ಯಾಪ್ ಒನ್ ಅನದರ್ ಬಟ್ ನಾಟ್ ಇನ್ ಎನಿ ಪರ್ಟಿಕ್ಯುಲರ್ ಡಿರೆಕ್ಷನ್. ಓಕೆ, ಸೊ ಇಲ್ಲಿ ಏನಾಗಿತ್ತು ಹೇಳ್ರಿ, ಒಂದು ಡಿರೆಕ್ಷನಲ್ಲಿ ಓವರ್ಲ್ಯಾಪ್ ಆಗಿತ್ತು. ಲೈಕ್ ದಿಸ್ ಇಸ್ ಒನ್ ಡಿರೆಕ್ಷನ್, ಈ ರೀತಿಲಿ. ಓಕೆ, ಇದೊಂದು ಡಿರೆಕ್ಷನಲ್ಲಿದೆ ಓವರ್ಲ್ಯಾಪ್ ಆಗಿರುವಂಥದ್ದು. ಬಟ್ ಅದೇ ನೆಕ್ಸ್ಟ್ ಕ್ಲಾಸಿಫಿಕೇಷನ್ ಇಂಬ್ರಿಗೇಟಲ್ಲಿ ಏನಾಗಿರುತ್ತೆ, ಡಿರೆಕ್ಷನ್ ಇರಲ್ಲ. ಲೈಕ್ ನೋಡ್ರಿ, ಇಲ್ಲಿ ಹೀಗೆ ಓವರ್ಲ್ಯಾಪ್ ಆಗಿದೆ, ಬಟ್ ಇಲ್ಲಿ ಒಂದು ಹೊರಗಡೆ ಇದೆ. ಹೌದಾ, ಮತ್ತೆ ಓವರ್ಲ್ಯಾಪ್ ಆಗಿದೆ, ಮತ್ತು ಇಲ್ಲೊಂದು ಒಳಗಡೆ ಇರುವಂಥದ್ದು. ಸೊ ಒಂದು ಓವರ್ಲ್ಯಾಪ್ ಸಿಚುವೇಶನ್ಗೆ ಏನಿದೆ ಹೇಳ್ರಿ, ಡಿರೆಕ್ಷನ್ ಇರಲ್ಲ, ಯಾವುದೇ ಒಂದು ಡಿರೆಕ್ಷನ್ ಇರಲ್ಲ. ಈ ಫ್ಲವರ್ ನೋಡಿರ್ಬೋದು ನೀವು, ಇದು 4 ಓವರ್ಲ್ಯಾಪ್ ಆಗಿದೆ, ಇದೊಂದು ಒಳಗಡೆ ಇರುವಂಥದ್ದು. ಹೌದಾ, ಪೆಟಲ್ಸ್. ಇಂಥ ಒಂದು ಅರೇಂಜ್ಮೆಂಟ್ಗೆ ನಾವು ಇಂಬ್ರಿಕೇಟ್ ಅಂತ ಅಂತೀವಿ. ಗುಲ್ಮೋಹರ್ ನೆನ್ಪಿಟ್ಕೊಳ್ಬೋದು ನೀವು. ದಿಸ್ ಇಸ್ ಗುಲ್ಮೋಹರ್. ಓಕೆ, ದಿಸ್ ಇಸ್ ಗುಲ್ಮೋಹರ್. ಅಂಡರ್ಸ್ಟುಡ್? This is Acacia. Okay, Acacia and Gulmohar. So next, the last one is Waxillary. Here what happens, there are 5 petals. Okay, ಇದರಲ್ಲಿ 5 petals ಇರುವಂಥದ್ದು. ಅದರಲ್ಲಿ ಒಂದು ಏನಿರುತ್ತೆ ಸ್ಟ್ಯಾಂಡರ್ಡ್, ಅಂದರೆ ಈ ರೀತಿ ಒಂದು ಲಾರ್ಜ್ ಪೆಟಲ್ ಇರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಎಕ್ಸ್ಪ್ಲನೇಷನ್ ಇದೆ. ಒಂದು ಸ್ಟ್ಯಾಂಡರ್ಡ್ ಪೆಟಲ್, ಹೌದಾ, ಲಾರ್ಜ್ ಪೆಟಲ್ ಓವರ್ಲ್ಯಾಪ್ಸ್ ದ 2 ಲ್ಯಾಟ್ರಲ್ ಪೆಟಲ್ಸ್. ಓಕೆ, 2 ಲ್ಯಾಟ್ರಲ್ ಇದು ಒಂದು ಲಾರ್ಜ್ ಪೆಟಲ್ ಇತ್ತು ಅಂದರೆ 2 ಲ್ಯಾಟ್ರಲ್ ಪೆಟಲ್ಸ್ನ ಓವರ್ಲ್ಯಾಪ್ ಮಾಡುತ್ತೆ. ಆ್ಯಂಡ್ ಬಾಕಿ ಒಂದು ಏನಿರುತ್ತೆ ಫ್ಯೂಸ್ ಆಗಿ ಒಂದಕ್ಕೊಂದು ಸ್ಮಾಲ್ ಪೆಟಲ್ಸ್ ಆಗಿ ಫಾರ್ಮೇಷನ್ ಆಗುತ್ತೆ. ಓಕೆ, ಸೊ ಇದನ್ನು ನೀವು ನಾರ್ಮಲಿ ಬೀನ್ಸ್ ಅಥವಾ ಪೀಸ್ ಪ್ಲ್ಯಾಂಟ್ಸಲ್ಲಿ ಈ ಒಂದು ಅರೇಂಜ್ಮೆಂಟ್ನ ನೋಡಿರ್ತೀರಿ, ಫ್ಲವರ್ ಅರೇಂಜ್ಮೆಂಟಲ್ಲಿ. ಅಥವಾ ಈ ಫ್ಲವರ್ ಏನಿರೋದು ಇದು ಗೌರಿ ಗಿಡ ಅಂತ ಅಂತೀವಲ್ಲ, ಐ ಗೆಸ್ ಸಮ್ದೇನು ಗೌರಿ ಗಿಡ ಅಂತ ರೈನಿ ಸೀಸನ್ನಲ್ಲಿ ಬೆಳ್ಕೊಳ್ಳುತ್ತೆ. ಸೊ ಕಲರ್ಫುಲ್ ಪಿಂಕ್, ವೈಟ್, ಪರ್ಪಲ್ ಫ್ಲವರ್ಸ್. ಸೊ ವೆನ್ ಯು ಸಿ ದಟ್ ಫ್ಲವರ್ಸ್, ಇಟ್ ಲುಕ್ಸ್ ಲೈಕ್ ಅ ಸ್ಟ್ರಕ್ಚರ್ ಆಫ್ ಎನಿ ಇನ್ಸೆಕ್ಟ್, right? Beautifully arranged, one large petal with a small overlapped one. This kind of arrangement is called as Waxillary. Okay, yes. So next part is third one, Androecium. ಓಕೆ, ಸೊ 2 ಪಾರ್ಟ್ಸ್ಗಳನ್ನು ನಾವು ಮುಗಿಸಿದ್ದೀವಿ, ಒಂದು ಕ್ಯಾಲಿಕ್ಸ್ ಆ್ಯಂಡ್ ಕೊರೊಲ್ಲಾ. ದ ಥರ್ಡ್ ಪಾರ್ಟ್ ಈಸ್ ಆ್ಯಂಡ್ರೋಶಿಯಮ್, ಆ್ಯಂಡ್ ಆ್ಯಸ್ ಐ ಸೆಡ್ ದ ನೆಕ್ಸ್ಟ್ 2 parts, that is ಆ್ಯಂಡ್ರೋಶಿಯಮ್ and gynoeciums, are the reproductive structures which undergo reproduction, which helps in the reproduction process, that is sexual reproduction. Plants alaguvanthaddu, because there are 2 different ಸೆಕ್ಸಸ್, ರೈಟ್? ಆ್ಯಂಡ್ರೋಶಿಯಮ್, ಗೈನೋಶಿಯಮ್ ಇದೆ, ಅವ್ರದ್ದೇ ಆದ ಒಂದು ಗ್ಯಾಮೆಟ್ಸ್ಗಳು ಫಾರ್ಮೇಷನ್ ಆಗುತ್ತೆ. ಗ್ಯಾಮೆಟ್ಸ್ಗಳು ಫ್ಯೂಸ್ ಆಗಿ ಏನು ಆಫ್ಸ್ಪ್ರಿಂಗ್ಸ್ ಫಾರ್ಮೇಷನ್ ಆಗುವಂಥದ್ದು. ಈ ಒಂದು ಕೈಂಡ್ ಆಫ್ ರೀಪ್ರೊಡಕ್ಷನನ್ನು ನಾವು ಏನಂತ ಓದಿದ್ದೀವಿ? ಇನ್ವಾಲ್ವ್ಮೆಂಟ್ ಆಫ್ ಬೋತ್ ದ ಪ್ಯಾರೆಂಟ್ಸ್, ದಟ್ ಈಸ್ ಸೆಕ್ಷುವಲ್ ರೀಪ್ರೊಡಕ್ಷನ್, ರೈಟ್? ಸೊ ಎಸ್, ಸೊ ಇಟ್ ಈಸ್ ಕಂಪೋಸ್ಡ್ ಆಫ್ ಸ್ಟೇಮನ್ಸ್. ಓಕೆ, ದಿಸ್ ಇಸ್ ದ ಕಂಪ್ಲೀಟ್ ಆ್ಯಂಡ್ರೋಶಿಯಮ್ ಪಾರ್ಟ್. ಓಕೆ, ಸೊ ವಿಚ್ ಈಸ್ ಕನ್ಸಿಸ್ಟ್ ಆಫ್ ಅ ಸ್ಟೇಮನ್. ಇದನ್ನು ಸ್ಟೇಮನ್ ಅಂತೀವಿ. ವ್ಯಾರ್ ಲೋಬ್ಡ್ ಸ್ಟ್ರಕ್ಚರ್, ಆಂಥರ್
ದಿಸ್ ಇಸ್ ಆ್ಯಂಥರ್. ಆ್ಯಂಡ್ ಈ ಆ್ಯಂಥರ್ ಒಂದು ಸ್ಟಾಕಿಗೆ ಅಟ್ಯಾಚ್ ಆಗಿರುತ್ತೆ, ಇದನ್ನು ನಾವು ಫಿಲಾಮೆಂಟ್ ಅಂತ ಕರಿತೀವಿ. ಓಕೆ, ಟುಗೆದರ್ಲಿ ಇಟ್ ಈಸ್ ಕಾಲ್ಡ್ ಆಸ್ ಸ್ಟೇಮನ್. ಓಕೆ, ಸ್ಟೇಮನ್ ದಟ್ ಈಸ್ ವಿಚ್ ಕನ್ಸಿಸ್ಟ್ ಆಫ್ ಆ್ಯಂಥರ್ ಆ್ಯಂಡ್ ಫಿಲಾಮೆಂಟ್. ಈ ಆ್ಯಂಥರ್ ಒಳಗಡೆ ಏನಾಗುತ್ತೆ, ಪೋಲನ್ ಗ್ರೇನ್ಸ್ ಫಾರ್ಮೇಷನ್ ಆಗುವಂಥದ್ದು. ಆ್ಯಂಡ್ ದಿಸ್ ಇಸ್ ದಿ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್. ಓಕೆ, ದಿಸ್ ಇಸ್ ದಿ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್. ಓಕೆ, ಸೊ ಆ್ಯಂಥರ್ಸ್ ಯಾವಾಗಲೂ ಲೋಬ್ಡ್ ಇರುವಂಥದ್ದು, ಮೀನ್ಸ್ 2 ಲೋಬ್ಸ್ಗಳಿರುತ್ತೆ ಆ್ಯಂಥರಲ್ಲಿ. ಈ ರೀತಿ ಆ್ಯಂಥರ್ ಸ್ಟ್ರಕ್ಚರ್ಸ್ ಇರುತ್ತೆ, 1 and 2nd ಲೋಬ್, ಆ್ಯಂಡ್ ವಿಚ್ ಈಸ್ ಅಟ್ಯಾಚ್ ಟು ದ ಫಿಲಾಮೆಂಟ್ ಲೈಕ್ ದಿಸ್. ಓಕೆ, ಈಚ್ ಲೋಬಲ್ಲೂ ಕೂಡ ನೀವು ಸೆಕ್ಷನನ್ನು ಅದನ್ನು ಕಟ್ ಮಾಡಿ ಓಪನ್ ಮಾಡಿ ನೋಡಿದಾಗ ಇಲ್ಲಿ ಕಟ್ ಆ್ಯಂಡ್ ಓಪನ್ ಇದೆ ನೋಡಿರಿ ಆ್ಯಂಥರ್ದು. ಈಚ್ ಲೋಬ್, ದಿಸ್ ಈಸ್ 1 ಲೋಬ್, ದಿಸ್ ಇಸ್ 2nd ಲೋಬ್. ಓಕೆ, ಹೆನ್ಸ್ ಇಟ್ ಈಸ್ ಬೈಲೋಬ್ಡ್. ಆ್ಯಂಡ್ ಈಚ್ ಲೋಬಲ್ಲಿ ಈ ಪಿಂಕ್ ಕಲರ್ ಸ್ಯಾಕ್ ಕಾಣಿಸ್ತಾ ಇದೆಯಾ, ಅಂದರೆ ಚೇಂಬರ್ಸ್ ಕಾಣಿಸ್ತಾ ಇದೆಯಾ? ದೇ ಕಂಟೇನ್ 2 chambers. ಈಚ್ ಲೋಬ್ ಕಂಟೇನ್ಸ್ 2 chambers called as pollen sacs, where they contain pollen grains. This is the male gamete. Okay, because androecium is the male reproductive organ, hence pollen grains are the male gamete. Understood? Male gamete. And ಕೆಲವೊಂದು ಸ್ಟೇಮನ್ಸ್ಗಳೇನಿರುತ್ತೆ, ದೇ ಆರ್ ನಾಟ್ ಏಬಲ್ ಟು ಪ್ರೊಡ್ಯೂಸ್ ಪೋಲನ್ ಗ್ರೇನ್ಸ್. ಹೇಗೆ ಕೆಲವೊಂದು ಹ್ಯೂಮನ್ಸಲ್ಲಿ ನಾವು ಫೀಮೇಲ್ಸಲ್ಲಿ ಬಂಜೆತನ ಅಂತೀವಿ, ದ ಒನ್ ವಿಚ್ ಕೆನಾಟ್ ಪ್ರೊಡ್ಯೂಸ್ ದ ಯಂಗ್ ಒನ್ಸ್, ಹೌದಾ? ಸ್ಟೆರೈಲ್ ಅಂತೀವಿ ಅಂತ ಒಂದು ಕಂಡೀಷನನ್ನು ಅಥವಾ ಕಪಲ್ಸ್ಗಳನ್ನು. ನೆನ್ಪಿಟ್ಕೊಳ್ರಿ, ಕ್ಯಾರೆಕ್ಟರಿಸ್ಟಿಕ್ಸ್ ಯಾವುದು ಲಿವಿಂಗ್ ಆರ್ಗ್ಯಾನಿಸಮ್ಸ್ನ ಕ್ಯಾರೆಕ್ಟರಿಸ್ಟಿಕ್ಸ್ ನಾವು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ರೀಪ್ರೊಡಕ್ಷನನ್ನು ನಾವು ಇಟ್ ಈಸ್ ನಾಟ್ ಅ ಡೆಫಿನೆಟ್ ಕ್ಯಾರೆಕ್ಟರ್ ಅಂತ ಅಂದ್ವಿ. ಯಾಕೆ ಅದು ಡೆಫಿನೆಟ್ ಕ್ಯಾರೆಕ್ಟರ್ ಅಥವಾ ಡಿಫೈನಿಂಗ್ ಕ್ಯಾರೆಕ್ಟರ್ ಅಲ್ಲ? ಬಿಕಾಸ್ ದರ್ ಈಸ್ ಒನ್ ಎಕ್ಸೆಪ್ಷನ್, ದಟ್ ಈಸ್ ಅ ಸ್ಟೆರೈಲ್ ಕಂಡೀಷನ್, ಹೌದಾ? ಸೊ ಹಾಗೆ ಆ್ಯಂಥರ್ಸ್ಗಳಲ್ಲೂ ಈ ಸ್ಟೇಮನ್ಸ್ಗಳಲ್ಲೂ ಕೆಲವೊಂದು ಸ್ಟೆರೈಲ್ ಸ್ಟೇಮನ್ಸ್ ಇರುತ್ತೆ, ವಿಚ್ ಆರ್ ಅನೇಬಲ್ ಟು ಪ್ರೊಡ್ಯೂಸ್ ದ ಪೋಲನ್ ಗ್ರೇನ್ಸ್. Such stamens are called as staminode. These all are 1 marks question, remember. Okay, these are all 1 marks questions. Okay. So when the stamens are attached to the petals, ಕೆಲವೊಂದು ಫ್ಲವರ್ಸ್ಗಳಲ್ಲಿ ಇವಾಗ ಅರೇಂಜ್ಮೆಂಟ್ಸ್ಗಳನ್ನು ತಿಳ್ಕೊಳ್ಳುವ ನಾವು. ಕೆಲವೊಂದು ಫ್ಲವರ್ಸ್ಗಳಲ್ಲಿ ಈ ಸ್ಟೇಮನ್ಸ್ ಏನಿರುತ್ತೆ, ಸ್ಟೇಮನ್ ಅಂದರೆ ಫಿಲಾಮೆಂಟ್ ವಿತ್ ಆ್ಯಂಥರ್, ಹೌದಾ? ಈ ಸ್ಟೇಮನ್ ಏನಿರುತ್ತೆ ಪೆಟಲ್ಸ್ಗೆ ಅಟ್ಯಾಚ್ ಇರುತ್ತೆ ಡೈರೆಕ್ಟಾಗಿ. ಓಕೆ, ಅಂಥ ಒಂದು ಅರೇಂಜ್ಮೆಂಟ್ನ ನಾವು ಎಪಿಪೆಟಾಲಸ್ ಅಂತ ಕರಿತೀವಿ. ಓಕೆ, ಇಲ್ಲಿ ನೋಡ್ಬೋದು ನೀವು, ಇದು ಪೆಟಲ್ಸ್ ತಾನೇ, ಕಲರ್ಫುಲ್ ಪೆಟಲ್ಸ್. ಕೆಲವೊಂದು ಸ್ಟೇಮನ್ಸ್ ಡೈರೆಕ್ಟಾಗಿ ಈ ಪೆಟಲ್ಸ್ಗೆ ಅಟ್ಯಾಚ್ ಇರುತ್ತೆ. ಓಕೆ, ಇಂಥ ಒಂದು ಕಂಡೀಷನನ್ನು ನಾವು ಎಪಿಪೆಟಾಲಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಬ್ರಿಂಜಾಲ್, ಬದನೆಕಾಯಿ. ಓಕೆ, ಬದನೆಕಾಯಿ ಫ್ಲವರ್ಸಲ್ಲಿ ನೀವು ನೋಡ್ಬೋದು. ಕೆಲವೊಂದು ಸಲ ಏನಾಗುತ್ತೆ, ವೆನ್ ದಿಸ್ ಸ್ಟಾಮನ್ಸ್ ಆರ್ ಅಟ್ಯಾಚ್ ಟು ಪೆರಿಯಾಂತ್. ಪೆರಿಯಾಂತ್ ನೆನಪಿದೆಯಾ ನಿಮಗೆ? ವೆನ್ ವಿ ಹ್ಯಾವ್ ಸ್ಟಡಿಡ್ ದ ಟೈಪ್ಸ್ ಆಫ್ ಫ್ಲವರ್ಸ್ ಅದರಲ್ಲಿ ಓದಿದ್ದೀವಿ. ವಾಟ್ ಈಸ್ ಪೆರಿಯಾಂತ್? ಕ್ಯಾಲಿಕ್ಸ್ ಆ್ಯಂಡ್ ಕೊರೊಲಾ ಏನಿರುತ್ತೆ, ಡಿಫ್ರೆನ್ಷಿಯೇಟ್ ಮಾಡೋಕ್ಕಾಗಲ್ಲ, ಒಂದಕ್ಕೊಂದು ಅಟ್ಯಾಚ್ ಇರುತ್ತೆ. ಅಂದರೆ ಈಸಿಯಾಗಿ ಇದೇ ಕ್ಯಾಲಿಕ್ಸ್ ಇದೇ ಕೊರೊಲಾ ಅಂತ ನಾವು ವ್ಯತ್ಯಾಸಗಳನ್ನು ಹುಡುಕೋಕ್ಕಾಗಲ್ಲ. ಲಿಲ್ಲಿ ಫ್ಲವರ್ಸಲ್ಲಿ ಆ ರೀತಿ ಇರುತ್ತೆ. ಸೊ ಅಂಥ ಕಂಡೀಷನನ್ನು ನಾವು ಪೆರಿಯಾಂತ್ ಅಂತ ಕರೆದಿದ್ದೀವಿ. ಸೊ ಈ ಒಂದು ಪೆರಿಯಾಂತ್ಗೆ ಸ್ಟ್ಯಾಮನ್ಸ್ಗಳು ಅಟ್ಯಾಚ್ ಇತ್ತು ಅಂದರೆ, ಓಕೆ, ದೆನ್ ದ ಕಂಡೀಷನ್ ಈಸ್ ಕಾಲ್ಡ್ ಆಸ್ ಎಪಿಫೈಲಸ್. ಆಲ್ ದೀಸ್ ಆರ್ 1 marks question. ಎಕ್ಸಾಂಪಲ್ ಲಿಲ್ಲಿ. ಓಕೆ, ಎಸ್, ಒನ್ ಈಸ್ ಎಪಿಪೆಟಾಲಸ್. ಎಪಿಪೆಟಾಲಸ್ ಅಂದರೆ ಏನು? ಸ್ಟೆಮನ್ಸ್ ಆರ್ ಅಟ್ಯಾಚ್ ಟು ದ ಪೆಟಲ್ಸ್. ಓಕೆ, ವಾಟ್ ಈಸ್ ಎಪಿಫೈಲಸ್? Stamens are attached to the perianth. And what is a perianth? Okay, perianth andre, so we cannot distinguish this is the condition where we cannot distinguish the calyx and corolla arrangement. Okay, yes. So next, if the stamens in a flower are free, okay, as we have studied in corolla and calyx, gamosepalous, gamopetalis, ಓಕೆ, ಓದಿದ್ದೀವಿ, ಹೌದಾ? ಫ್ರೀ ಆ್ಯಂಡ್ ಯುನೈಟೆಡ್, ಇಲ್ಲೂ ಕೂಡ ಹಾಗೆ ಇರುತ್ತೆ. ಓಕೆ, ಎಲ್ಲ ಸ್ಟೇಮನ್ಸ್ಗಳು ಏನಾಯಿತು, ಫ್ರೀ ಇತ್ತು, ಒಂದಕ್ಕೊಂದು ಅಟ್ಯಾಚ್ ಇರಲಿಲ್ಲ, ಫ್ಯೂಸ್ ಇರಲಿಲ್ಲ ಅಂದಾಗ ಅಂಥ ಕಂಡೀಷನನ್ನು ನಾವೇನಂತ ಕರಿತೀವಿ? ಪಾಲಿ ಆ್ಯಂಡ್ರಸ್. ಆ್ಯಂಡ್ರಸ್ ಯಾವುದನ್ನು ಸೂಚಿಸುತ್ತೆ? ಆ್ಯಂಡ್ರೋಶಿಯಮನ್ನು.
ಓಕೆ, ಆ್ಯಂಡ್ರಸ್ ಇಂಡಿಕೇಟ್ಸ್ ಆ್ಯಂಡ್ರೋಶಿಯಮ್. ಸೊ ಹೀಗೆ ನೀವು ನೆನ್ಪಿಟ್ಕೊಳ್ಬೋದು. ಓಕೆ, ಇಫ್ ದ ಸ್ಟ್ಯಾಮನ್ಸ್ ಆರ್ ಫ್ರೀ in a flower, if the stamens are free, then the condition is called as polyandrous. In the same way, if in a flower the stamens are attached, ಓಕೆ, ಎಲ್ಲ ಸ್ಟೇಮನ್ಸ್ಗಳು ಅಟ್ಯಾಚ್ ಇತ್ತು ಅಂದರೆ ಅದನ್ನು ನಾವೇನಂತ ಕರಿತೀವಿ? ಸಿನಾಂಡ್ರಸ್. ಓಕೆ, ಪಾಲಿಯಾಂಡ್ರಸ್ಗೆ ಎಕ್ಸಾಂಪಲ್ ಲೋಟಸ್ ಫ್ಲವರ್. ಸಿನಾಂಡ್ರಸ್ ಎಕ್ಸಾಂಪಲ್ ಯಾವುದು? ಚೈನಾ ರೋಸ್ ಅಥವಾ ಹೈಬಿಸ್ಕಸ್ ಫ್ಲವರ್. ಓಕೆ, ಎಸ್. ನೆಕ್ಸ್ಟ್ ಕಂಡೀಷನ್, ಸಿನಾಂಡ್ರಸ್ ಸ್ಟೇಮನ್ಸ್ ಆರ್ ಆಫ್ ಮೆನಿ ಟೈಪ್ಸ್. ಓಕೆ, ಸಿನಾಂಡ್ರಸ್ಗಳಲ್ಲಿ ಕೆಲವೊಂದು ವಿಧಗಳಿದೆ. ಹೇಗೆ ಸಿನಾಂಡ್ರಸ್ಗಳಲ್ಲಿ ವಿಧಗಳಿದೆ? ಸಿನಾಂಡ್ರಸ್ ಸ್ಟೆಮನ್ಸ್ ಅಂದರೆ ಏನು? ವ್ಯಾರ್ ದ ಸ್ಟೆಮನ್ಸ್ ಆರ್ ಯುನೈಟೆಡ್. ಹೌದಾ, ಎಲ್ಲ ಫ್ಯೂಸ್ ಆಗಿರುವಂಥ ಸ್ಟೆಮನ್ಸ್ ಕಂಡೀಷನನ್ನು ನಾವು ಸಿನಾಂಡ್ರಸ್ ಅಂತ ಕರಿತೀವಿ. ಇದೇ ಫ್ಯೂಸ್ ಆಗಿರುವಂಥದ್ದು ಕೆಲವೊಂದು ಬಂಚ್ ಅಥವಾ ಬಂಡಲ್ಗಳಲ್ಲಿ ಇರುತ್ತೆ. ಇವಾಗ ಒಂದೇ ಒಂದು ಬಂಡಲ್ ಇತ್ತು, ಫ್ಯೂಸ್ ಆಗಿರೋ, ಇವಾಗ ಒಂದು 10 ಸ್ಟೇಮನ್ಸ್ ಇದೆ ಅಂತ ತಿಳ್ಕೊಳ್ರಿ. ಎಲ್ಲವೂ ಒಂದೇ ಕಡೆ ಫ್ಯೂಸ್ ಆಗಿ ಒಂದೇ ಬಂಡಲ್ ಆಗಿದೆ. ಇಂಥ ಒಂದು ಕಂಡೀಷನ್ ಏನಂತ ಕರಿತೀವಿ? ಮೊನೊಎಡಲ್ಪಸ್. ಓಕೆ, ಸ್ಟೇಮನ್ಸ್ ಆರ್ ಫ್ಯೂಸ್ಡ್, ದಟ್ ಈಸ್ ಸಿನಾಂಡ್ರಸ್, ಬಟ್ ಇನ್ one bundle. They are present in one bundle. Such condition is called as monoedalpus. Example, China rose or hibiscus flower. If ಫ್ಯೂಸ್ ಆಗಿದೆ, ಓಕೆ, ಎಕ್ಸಾಂಪಲ್ ನಾನೇನು ಹೊಂದಿದ್ದೆ, 10 ಸ್ಟೇಮನ್ಸ್ಗಳು ಫ್ಯೂಸ್ ಆಗಿದೆ, ಒಂದೇ ಒಂದು ಬಂಡಲ್ ಆಗಿತ್ತು ಅಂದರೆ ಅದನ್ನು ಮೊನೊಎಡಲ್ಪಸ್ ಅಂತೀವಿ. ಅದೇ ಫ್ಯೂಸ್ ಆಗಿರೋ ಸ್ಟೇಮನ್ಸ್ 2 ಬಂಡಲ್ಗಳಾಗಿತ್ತು. ಓಕೆ, ಲೈಕ್ 4ರ ಒಂದು ಬಂಡಲ್, 6ರ ಒಂದು ಬಂಡಲ್. ಓಕೆ, ಜಸ್ಟ್ ಎಕ್ಸಾಂಪಲ್ ಹೇಳ್ತಿದ್ದೀನಿ ನಿಮಗೆ, 10 ಇರುತ್ತೆ ಅಂತ ಅಲ್ಲ, ದೇರ್ ಮೇ ಬಿ ಮೋರ್ ದೆನ್ ದೆನ್. ಫಾರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಐ ಆಮ್ ಎಕ್ಸ್ಪ್ಲೇನಿಂಗ್ ಯು. ಓಕೆ, ಇಫ್ 10 stamens, 6 are fused in one bundle, 4 are fused in another bundle. Means there are 2 bundles, right? Such condition is called as diedalpus. Di means 2, mono means 1. So next example is P. Try to remember the example, please. It's very important. Okay, so next condition, the last condition is if they are united in more than 2 bundles. ಓಕೆ, 1-2 ಹೆಚ್ಚಾಗಿ ಬಂಡಲ್ಸ್ಗಳು ಇತ್ತು ಅಂದರೆ ಒಂದು 3-4 ಇತ್ತು ಅಂದರೆ ಹೇಗೆ ಎಕ್ಸಾಂಪಲ್ ಕೊಡುವ? ಓಕೆ, ಸೊ 10 ದೇ ಆರ್ ಯುನೈಟೆಡ್. ಓಕೆ, ಫ್ಯೂಸ್ಡ್ ಇದೆ, ಬಟ್ ಆ ಫ್ಯೂಸ್ಡ್ ಕಂಡೀಷನ್ ಏನಿದೆ? ಬಂಡಲ್ಸ್ಗಳಲ್ಲಿದೆ. ಇವಾಗ 2 ಫ್ಯೂಸ್ ಆಗಿ 1 ಬಂಡಲ್ ಇತ್ತು. ಓಕೆ, ಇನ್ನೊಂದು 5 ಫ್ಯೂಸ್ ಆಗಿ 1 ಬಂಡಲ್ ಇತ್ತು, ಇನ್ನೊಂದು 3 ಫ್ಯೂಸ್ ಆಗಿ 1 ಬಂಡಲ್. 3 ಬಂಡಲ್ಸ್ ಆಯಿತಾ? ಓಕೆ, ಸಚ್ ಕಂಡೀಷನ್ ಈಸ್ ಕಾಲ್ಡ್ ಆಸ್ ಪಾಲಿಎಡಲ್ಪಸ್. ಎಕ್ಸಾಂಪಲ್ ಸಿಟ್ರಸ್. ಓಕೆ, ಯಾವುದೇ ಒಂದು ಸಿಟ್ರಸ್ ಪ್ಲ್ಯಾಂಟ್ಸಲ್ಲಿ ಯಾವುದು ಬರುತ್ತೆ? ಲೆಮನ್ ಬರುತ್ತೆ, ಆರೆಂಜಸ್ ಬರುತ್ತೆ. ಓಕೆ, ಯಾವುದೇ ಪ್ಲ್ಯಾಂಟ್ ಫ್ಲವರ್ಸಲ್ಲಿ ನೀವು ಈ ರೀತಿ ಕಂಡೀಷನನ್ನು ನೋಡ್ತೀರಿ, ಪಾಲಿಎಡಲ್ಪಸ್. ಐ ಗೆಸ್ ಯು ಅಂಡರ್ಸ್ಟುಡ್. ಓಕೆ, ಎಸ್. ಸೊ ದ್ಯಾರ್ ಮೇ ಬಿ ವೇರಿಯೇಷನ್ ಇನ್ ದ ಲೆಂತ್ ಆಫ್ ಫಿಲಾಮೆಂಟ್ಸ್ ವಿದಿನ್ ಅ ಫ್ಲವರ್. ಓಕೆ, ಕೆಲವೊಂದ್ಸಲ ಏನಾಗುತ್ತೆ, ಫಿಲಾಮೆಂಟ್ ಲೆಂತ್ ಏನು, ಸ್ಟೇಮನ್ಗಳ ಫಿಲಾಮೆಂಟ್ ಲೆಂತ್ ಎಲ್ಲನೂ ಒಂದೇ ಇರಲ್ಲ. ಕೆಲವೊಂದು ಶಾರ್ಟ್ ಇರ್ಬೋದು, ಕೆಲವೊಂದು ವೆರಿ ಲಾಂಗ್ ಇರ್ಬೋದು ಒಂದೇ ಫ್ಲವರಲ್ಲಿ. ಓಕೆ, ಸೊ ಎಕ್ಸಾಂಪಲ್ ಮಸ್ಟರ್ಡ್ ಅಥವಾ ಸ್ಯಾಲ್ವಿಯಾ. ದಿಸ್ ಇಸ್ ಸ್ಯಾಲ್ವಿಯಾ, ದಿಸ್ ಇಸ್ ಮಸ್ಟರ್ಡ್ ಫ್ಲವರ್. ಓಕೆ, ಆ್ಯಂಡ್ ದ ಲಾಸ್ಟ್ ಪಾರ್ಟ್ ಈಸ್ gynoecium. Okay, that is the female reproductive part of a flower. ಓಕೆ, ಹೇಗೆ ನಾವು ಆ್ಯಂಡ್ರೋಶಿಯಮನ್ನು ಏನಂತ ಕರೆದ್ವಿ? ಸ್ಟೇಮನ್ ಅಂತ ಕರೆದ್ವಿ. ಇಟ್ ಕನ್ಸಿಸ್ಟ್ ಆಫ್ ಸ್ಟೇಮನ್. ಇನ್ ದ ಸೇಮ್ ವೇ ದ gynoecium ಆರ್ ದ pistil, they are consist of carpels. Okay, this is one carpel where it contains the above landing surface, a stigma, tubular structure called as a style, and this is ovary where ovules are present. Okay, so ಏನಾಗುತ್ತೆ ಅಂದರೆ gynoecium is the female reproductive part and gynoecium is also called as pistil ಅಂತಾನು ಕರೀತಾರೆ ಅದನ್ನು. And they are made up of
ಕಾರ್ಪಲ್ಸ್. ವಾಟ್ ಇಸ್ ಕಾರ್ಪಲ್ಸ್? ಲೈಕ್ ಹೌ ಇನ್ ಸ್ಟೇಮನ್, ಆ್ಯಂಥರ್ ಆ್ಯಂಡ್ ಫಿಲಾಮೆಂಟ್ ಇತ್ತು, ಹಾಗೆ ಈ ಕಾರ್ಪಲ್ಸ್ಗಳಲ್ಲಿ 3 ಪಾರ್ಟ್ಸ್ಗಳಿದೆ. ಒಂದು ಲ್ಯಾಂಡಿಂಗ್ ಸರ್ಫೇಸ್, ಅದನ್ನು ಸ್ಟಿಗ್ಮಾ ಅಂತ ಕರಿತೀವಿ. ನೆಕ್ಸ್ಟ್ ಟ್ಯೂಬ್ಯುಲರ್ ಸ್ಟ್ರಕ್ಚರ್, ಇದನ್ನು ಸ್ಟೈಲ್ ಅಂತ ಕರಿತೀವಿ ನಾವು. ದಿಸ್ ಇಸ್ ಸ್ಟಿಗ್ಮಾ, ದಿಸ್ ಇಸ್ ಸ್ಟೈಲ್. ಆ್ಯಂಡ್ ಅ ಬಲ್ಜ್ಡ್ ಪೋರ್ಷನ್ ಕಾಲ್ಡ್ ಆ್ಯಸ್ ಓವರಿ. ಈ ಓವರಿ ಒಳಗಡೆ ಏನಿರುತ್ತೆ? ಓವ್ಯೂಲ್ಸ್ಗಳಿರುತ್ತೆ. ನೆಕ್ಸ್ಟ್ ಫ್ಯೂಚರಲ್ಲಿ ಆಫ್ಟರ್ ರೀಪ್ರೊಡಕ್ಷನ್ ಏನಾಗುತ್ತೆ ಗೊತ್ತಾ? ಈ ಓವರಿ ಫ್ರೂಟ್ ಆಗಿ ಫಾರ್ಮೇಷನ್ ಆಗುತ್ತೆ. ಅದರೊಳಗಡೆ ಇರೋ ಓವ್ಯೂಲ್ಸ್ ಏನಿದೆಯಲ್ಲ, ಅದು ಸೀಡ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ಎಸ್, ಯಾ. ಸೊ ಸ್ಟಿಗ್ಮಾ, it is usually at the tip of the style. So this is style, so they are present at the tip, and it is the receptive surface for pollen grain. As I said, anther ಇಂದ ರಿಲೀಸ್ ಆಗಿರೋ ಪೋಲನ್ ಗ್ರೇನ್ಸ್ ಏನಾಗುತ್ತೆ, ಬಂದು ಈ ಸ್ಟಿಗ್ಮಾ ಮೇಲೆ ಲ್ಯಾಂಡ್ ಆಗುವಂಥದ್ದು. ನೀವು ಓದಿರ್ಬೋದು ರೀಪ್ರೊಡಕ್ಷನ್, ಹೌ ಡು ಆರ್ಗ್ಯಾನಿಸಮ್ಸ್ ರೀಪ್ರೊಡ್ಯೂಸ್ ಕನ್ಸೆಪ್ಟಲ್ಲಿ. ರೀಪ್ರೊಡಕ್ಷನ್ ಇನ್ ಪ್ಲ್ಯಾಂಟ್ಸಲ್ಲಿ ಈ ಒಂದು ಸ್ಟ್ರಕ್ಚರ್ನ ಓದಿರ್ಬೋದು ನೀವು, ಪೋಲನ್ ಗ್ರೇನ್ಸ್, ಓವರಿ, ಎಗ್, ರೈಟ್? ಓಕೆ, ನೆಕ್ಸ್ಟ್ ಸ್ಟೈಲ್, ಎಲಾಂಗೇಟೆಡ್ ಟ್ಯೂಬ್ ದಟ್ ಕನೆಕ್ಟ್ಸ್ ಓವರಿ ಟು ದ ಸ್ಟಿಗ್ಮಾ. ಈ ಸ್ಟೈಲ್ ಏನಂದರೆ, ದಿಸ್ ಇಸ್ ಎಲಾಂಗೇಟೆಡ್ ಟ್ಯೂಬ್, ಓವರಿನ ಮತ್ತು ಸ್ಟಿಗ್ಮಾನ ಕನೆಕ್ಟ್ ಮಾಡುವಂಥ ಒಂದು ಬ್ರಿಡ್ಜ್ ಅಂತಲೂ ಕರಿಬೋದು ನಾವು. ಓಕೆ, ನೆಕ್ಸ್ಟ್ ಓವರಿ ಪಾರ್ಟ್, ಬೇಸಲ್ ಪಾರ್ಟ್, ಬೇಸಲ್ಲಿರುವಂಥದ್ದು. ಓಕೆ, ಈಚ್ ಓವರಿ, ಆ ಒಂದು ಓವರಿಯಲ್ಲಿ ಒಂದು ಓವ್ಯೂಲ್ಸ್ ಇರ್ಬೋದು ಅಥವಾ ಒಂದಕ್ಕೂ ಜಾಸ್ತಿ ಓವ್ಯೂಲ್ಸ್ಗಳು ಅಟ್ಯಾಚ್ ಆಗಿರ್ಬೋದು. ಈ ಒಂದು ಅಟ್ಯಾಚ್ಮೆಂಟ್ ಹೇಗಾಗತ್ತೆ ಅಂದರೆ ಬೈ ದ ಸ್ಟ್ರಕ್ಚರ್ ಕಾಲ್ಡ್ ಪ್ಲಾಸೆಂಟಾ. ಓಕೆ, ಓವ್ಯೂಲ್ಸ್ಗಳ ಅರೇಂಜ್ಮೆಂಟ್ ಓವರಿ ಒಳಗೆ ಪ್ಲಾಸೆಂಟಾ ಜೊತೆ ಅಟ್ಯಾಚ್ ಇರುವಂಥದ್ದು. ಒಂದೇ ಓವ್ಯೂಲ್ ಇರ್ಬೋದು ಕೆಲವೊಂದು ಪ್ಲ್ಯಾಂಟ್ಸ್ಗಳಲ್ಲಿ, ಅಥವಾ ಮಲ್ಟಿಪಲ್ ಓವ್ಯೂಲ್ಸ್ಗಳು ಕೂಡ ಇರ್ಬೋದು. ಲೈಕ್ ಎಕ್ಸಾಂಪಲ್ ನೋಡ್ರಿ, ಮ್ಯಾಂಗೋ ಫ್ರೂಟ್ನ ತಗೊಳ್ರಿ. ಮ್ಯಾಂಗೋ ಫ್ರೂಟ್ ಒಳಗಡೆ ಎಷ್ಟು ಬೀಜ ಇರುತ್ತೆ? ಒಂದೇ ಒಂದು, ಹೌದಾ? ಅಂದರೆ ಅಂಡರ್ಸ್ಟುಡ್, ಆ ಒಂದು ಓವರಿಯಲ್ಲಿ ಏನಿತ್ತು? ಒಂದೇ ಓವ್ಯೂಲ್ ಇತ್ತು. ಅದೇ ನೀವು ಎಕ್ಸಾಂಪಲ್ಸ್ ಯಾವುದನ್ನು ತಗೊಳ್ರಿ, ವಾಟರ್ಮೆಲನ್ಸ್ನ ತಗೊಳ್ರಿ, ಕಲ್ಲಂಗಡಿ ಹಣ್ಣು ಇರ್ಬೋದು, ಅಥವಾ ಪಪ್ಪಾಯ ತಗೊಳ್ರಿ. ದೆರ್ ಆರ್ ಮೆನಿ ಸೀಡ್ಸ್, ಹೌದಾ? ತುಂಬ ಬೀಜಗಳಿರುತ್ತೆ. ಅದರ ಅರ್ಥ ಏನು? ಆ ಫ್ಲವರಲ್ಲಿ ಅಥವಾ ಆ ಓವರಿಯಲ್ಲಿ, ಆ ವಾಟರ್ಮೆಲನ್ ಫ್ಲವರ್ಸ್ ಓವರಿ ಒಳಗಡೆ ಏನಿರ್ಬೋದು? ಮೆನಿ ಓವ್ಯೂಲ್ಸ್ ಇರ್ಬೋದು. ಸೊ ಹಾಗಾಗಿ ಅದು ಫ್ರೂಟ್ ಆಗಿ ಕನ್ವರ್ಟ್ ಆದಾಗ ಅದರಲ್ಲಿ ತುಂಬ ಬೀಜಗಳು ಇರುವಂಥದ್ದು. ಓಕೆ, ಎಸ್. ನೆಕ್ಸ್ಟ್, ಸೊ ಸಿಂಗಲ್ ಕಾರ್ಪೆಲ್ ಇತ್ತು ಅಂದರೆ ಅದನ್ನು ಮೋನೋಕಾರ್ಪೆಲರಿ ಅಂತೀವಿ. ಅದೇ ಮಲ್ಟಿಪಲ್ ಕಾರ್ಪೆಲ್ಸ್, ಸೊ ಹೇಗೆ ಸ್ಟೆಮನ್ಸ್ಗಳು ಮಲ್ಟಿಪಲ್ ಇರುತ್ತೆ ಆ್ಯಂಡ್ರೋಷಿಯಮಲ್ಲಿ, ಹಾಗೆ ಗೈನೋಷಿಯಮ್ಸಲ್ಲಿ ಒಂದು ಕಾರ್ಪೆಲ್ ಇರ್ಬೋದು ಅಥವಾ ಒಂದಕ್ಕೂ ಹೆಚ್ಚು ಕಾರ್ಪೆಲ್ಸ್ಗಳಿರ್ಬೋದು. ಹೆಚ್ಚು ಕಾರ್ಪೆಲ್ಸ್ಗಳಿದ್ದರೆ ಆ ಒಂದು ಕಂಡೀಷನ್ನ ನಾವು ಪಾಲಿಕಾರ್ಪೆಲರಿ ಪಿಸ್ಟಲ್ಸ್ ಅಥವಾ ಪಾಲಿಕಾರ್ಪೆಲರಿ ಗೈನೋಷಿಯಮ್ ಅಂತ ಕರಿತೀವಿ. ಪಾಲಿ ಮೀನ್ಸ್ ಮೆನಿ, ಕಾರ್ಪೆಲರಿ ಇಂಡಿಕೇಟ್ಸ್ ಕಾರ್ಪೆಲ್ಸ್. ಓಕೆ, ದಟ್ ಈಸ್ ಪಿಸ್ಟಲ್ ವಿತ್ ಮೆನಿ ಕಾರ್ಪೆಲ್ಸ್. ಈ ಒಂದು ಪಾಲಿಕಾರ್ಪೆಲರಿ ಕಂಡೀಷನಲ್ಲಿ 2 ವಿಧಗಳಿದೆ. ಹೇಗೆ? ಈ ಎಲ್ಲ ಕಾರ್ಪೆಲ್ಸ್ಗಳು ಫ್ರೀ ಇತ್ತು ಅಂದರೆ, ಎಲ್ಲ ಒಂದು ಪಾರ್ಟ್ಸಲ್ಲೂ ನಾವು ಇದನ್ನು ಓದ್ತೀವಿ, ಫ್ರೀ ಇದೆಯಾ ಅಥವಾ ಯುನೈಟೆಡ್ ಇದೆಯಾ ಅನ್ನುವಂಥದ್ದು. ಓಕೆ, ಸೊ ಇಫ್ ಆಲ್ ದಿಸ್ ಕಾರ್ಪೆಲ್ಸ್, ಏನು ಪಾಲಿಕಾರ್ಪೆಲರಿಯಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಪಿಸ್ಟಲ್ಸ್ ವಿತ್ ಮೆನಿ ಕಾರ್ಪೆಲ್ಸ್ ಅಂತ ಅಂದ್ವಿ. ಮೆನಿ ಕಾರ್ಪೆಲ್ಸಲ್ಲಿ ಒಂದು 5 ಕಾರ್ಪೆಲ್ಸ್ ಇತ್ತು ಅಂತ ತಗೊಳ್ರಿ. ಈ ಎಲ್ಲ ಕಾರ್ಪೆಲ್ಸ್ಗಳು ಫ್ರೀ ಆಗಿದ್ದರು. ಓಕೆ, ದೇ ಆರ್ ಸಪ್ರೇಟ್ ಇದ್ವು ಅಂದರೆ ಅಂಥ ಕಂಡೀಷನನ್ನು ಎಪೋಕಾರ್ಪಸ್ ಅಂತ ಕರಿತೀವಿ, ವೇರ್ ಕಾರ್ಪಸ್ ಇಂಡಿಕೇಟ್ಸ್ ಕಾರ್ಪೆಲ್ಸ್. ಓಕೆ, ಇಫ್ ಎಕ್ಸಾಂಪಲ್ ಲೋಟಸ್ ಅಥವಾ ರೋಸ್. ಅಂಡರ್ಸ್ಟುಡ್? ನೆಕ್ಸ್ಟ್, ಈ 5 ಕಾರ್ಪೆಲ್ಸ್ಗಳು ಫ್ರೀ ಇಲ್ಲದೆ ಒಂದಕ್ಕೊಂದು ಅಟ್ಯಾಚ್ ಇತ್ತು, ಫ್ಯೂಸ್ಡ್ ಕಂಡೀಷನ್ಲಿತ್ತು ಅಂದಾಗ ಆ ಒಂದು ಕಂಡೀಷನನ್ನು ನಾವೇನಂತ ಕರಿತೀವಿ? ಸಿನ್ಕಾರ್ಪಸ್. ಎಕ್ಸಾಂಪಲ್ ಮಸ್ಟರ್ಡ್, ಟೊಮ್ಯಾಟೊ, ಹೈಬಿಸ್ಕಸ್ ಫ್ಲವರ್ ಕೂಡ. ಓಕೆ, ಎಪೋಕಾರ್ಪಸ್ ಇತ್ತು ಅಂದರೆ ನೋಡ್ರಿ, ಓವರಿ ಸ್ಟ್ರಕ್ಚರ್ ಏನಿರುತ್ತೆ, ಒಂದೇ ಒಂದು ಓವ್ಯೂಲ್ ಇರುವಂಥದ್ದು. ಅದೇ ಸಿನ್ಕಾರ್ಪಸ್ ಇದ್ದಾಗ
ಮಲ್ಟಿಪಲ್ ಓವ್ಯೂಲ್ಸ್ ಇರುತ್ತೆ ಅದರಲ್ಲಿ, ಹೌದಾ? ಯಾಕಂದರೆ ಮಲ್ಟಿಪಲ್ ಕಾರ್ಪೆಲ್ಸ್, ಈಚ್ ಕಾರ್ಪೆಲಲ್ಲಿ ಇವಾಗ ಎಕ್ಸಾಂಪಲ್ ನೆನ್ಪಿಟ್ಕೊಳ್ರಿ, ಒಂದು ಎಕ್ಸಾಂಪಲ್ ಕೊಡ್ತೀನಿ. 5 ಕಾರ್ಪೆಲ್ಸ್ ಅಂತ ಹೇಳಿದೆ ನಾನು. ಓಕೆ, 5 ಕಾರ್ಪೆಲ್ಸ್ಗಳು ಫ್ಯೂಸ್ ಆಗಿರುತ್ತೆ. ಇವಾಗ ಇದರಲ್ಲಿ ಒಂದೊಂದು ಕಾರ್ಪೆಲ್ಸಲ್ಲೂ ಒಂದಿತ್ತು ಅಂದರೆ ಫ್ಯೂಸ್ ಆದಾಗ ಎಷ್ಟು ಓವ್ಯೂಲ್ಸ್ ಇರುತ್ತೆ? 5 ಓವ್ಯೂಲ್ಸ್. ಓಕೆ, ಅದೇ ಆ ಒಂದು ಕಾರ್ಪೆಲ್ಸಲ್ಲಿ ಒಂದೊಂದು ಕಾರ್ಪೆಲ್ಸಲ್ಲೂ 2 ಓವ್ಯೂಲ್ಸ್ ಇತ್ತು ಅಂದಾಗ ಫ್ಯೂಸ್ ಆದಾಗ ಏನಾಗುತ್ತೆ ಹೇಳ್ರಿ? 10 ಓವ್ಯೂಲ್ಸ್ಗಳು ಅಲ್ಲಿ ಇರುವಂಥದ್ದು. ಸೊ ಲೈಕ್ ದಿಸ್ ದರ್ ಇಸ್ ಅರೇಂಜ್ಮೆಂಟ್. ಓಕೆ, ನಾವು ದ ಲಾಸ್ಟ್ ಕನ್ಸೆಪ್ಟ್ ದಟ್ ಈಸ್ ಪ್ಲಾಸೆಂಟೇಷನ್ ಅಂತ ಅಂತೀವಿ. ಸೊ ನಾನೇನು ಹೇಳಿದೆ? ಓವರಿ. ಓಕೆ, ಓವರಿ ಒಳಗಡೆ ಓವ್ಯೂಲ್ಸ್ ಇರುತ್ತೆ. ಈ ಓವ್ಯೂಲ್ಸ್ಗಳು ಒಂದು ಸ್ಟ್ರಕ್ಚರಿಂದ ಅಟ್ಯಾಚ್ ಆಗಿರುತ್ತೆ, ಅದನ್ನು ನಾವು ಪ್ಲಾಸೆಂಟಾ ಅಂತ ಕರಿತೀವಿ. ಓಕೆ, ಇದನ್ನು ಓವ್ಯೂಲ್ ಅಂತ ಅಂತೀವಿ. ಸೊ ದಿಸ್ ಇಸ್ ಓವರಿ. ಈ ಒಂದು ಅರೇಂಜ್ಮೆಂಟ್ ಆಫ್ ಓವ್ಯೂಲ್ಸ್ ಆನ್ ದ ಪ್ಲಾಸೆಂಟಾ ವಿದಿನ್ ದ ಓವರಿ is called as placentation. Understood? And they are of 5 types: marginal placentation, axial placentation, parietal placentation, free central placentation, and basal placentation. Okay, we'll study one by one. Okay, marginal placentation ಅಂದರೆ ಏನು? The best example is P. Okay, see ನೋಡ್ರಿ, ಇದು ಮಾರ್ಜಿನ್. ಓಕೆ, ಈ ಮಾರ್ಜಿನಲ್ಲಿ ಏನಾಗಿರುತ್ತೆ? ಈ ಪ್ಲಾಸೆಂಟಾಗಳು ಅಟ್ಯಾಚ್ ಆಗಿ ಅಲ್ಲಿ ಓವ್ಯೂಲ್ಸ್ಗಳು ಮೀನ್ಸ್ ನಥಿಂಗ್ ಬಟ್ ಸೀಡ್ಸ್, ಹೌದಾ? ಇಲ್ಲಿ ನೋಡಿರ್ಬೋದು ನೀವು, ಅರೇಂಜ್ಮೆಂಟ್ ಇಲ್ಲಿ ಕೊಟ್ಟಿದ್ದಾರೆ. ಸೊ ವಿಚ್ ಈಸ್ ಪ್ಲಾಸೆಂಟಾ ಹಿಯರ್? ದಿಸ್ ಇಸ್ ಪ್ಲಾಸೆಂಟಾ ಆ್ಯಂಡ್ ದೀಸ್ ಆರ್ ಓವ್ಯೂಲ್ಸ್ ಮೀನ್ಸ್ ಫ್ಯೂಚರ್ ಸೀಡ್ಸ್. ಸೊ ಲೈಕ್ ದಿಸ್ ಅರೇಂಜ್ಮೆಂಟ್ is called as marginal arrangement. Understood? Axial placentation. Here the placentation is axial. Okay, and the ovules are attached to it in the multiloculary ovary. Okay, axial arrangement irutte. Okay, like this ಸೆಂಟರಲ್ಲಿ ಅರೇಂಜ್ ಆಗಿರುತ್ತೆ ಓವ್ಯೂಲ್ಸ್ ಎಲ್ಲವೂ. ಇದೆಲ್ಲ ಪ್ಲಾಸೆಂಟಾಗಳು ಅಟ್ಯಾಚ್ ಇರುತ್ತೆ. ಆ್ಯಂಡ್ ಇಲ್ಲಿ ಚೇಂಬರ್ಸ್ಗಳು ಫಾರ್ಮೇಷನ್ ಆಗುತ್ತೆ. ದೀಸ್ ಆರ್ ಚೇಂಬರ್ಸ್. ಈ ಚೇಂಬರ್ಸ್ಗಳು ಇಲ್ಲಿ 3 ಇದೆ. 1 2 3 4 ಇರ್ಬೋದು, 5 ಇರ್ಬೋದು. ಒಂದೊಂದು ಚೇಂಬರ್ಸಲ್ಲಿ 2 ಓವ್ಯೂಲ್ಸ್ಗಳು ಅಟ್ಯಾಚ್ ಇರುತ್ತೆ, ಈ ರೀತಿ ಅಟ್ಯಾಚ್. ಸೊ ಇದನ್ನು ನಾವು ಎಕ್ಸೈಲ್ ಅಂತೀವಿ. ಎಕ್ಸಾಂಪಲ್ ಹೈಬಿಸ್ಕಸ್, ಟೊಮ್ಯಾಟೊ ಅಥವಾ ಲೆಮನ್. ನೀವು ಟೊಮ್ಯಾಟೊನ ವರ್ಟಿಕಲಿ ಈ ರೀತಿ ಕಟ್ ಮಾಡಿ ಅಬ್ಸರ್ವ್ ಮಾಡಿರಿ, ನಿಮಗೆ ಈ ಎಕ್ಸೈಲ್ ಪ್ಲಾಸೆಂಟೇಷನ್ ಪ್ರಾಕ್ಟಿಕಲಿ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್ ಪೆರೈಟಲ್. ಹಿಯರ್ ದ ಓವ್ಯೂಲ್ಸ್ ಡೆವಲಪ್ ಆನ್ ದ ಇನ್ನರ್ ವಾಲ್. ಸೊ ಲೈಕ್ ದಿಸ್ ಎಕ್ಸೈಲಲ್ಲಿ ಏನಾಯಿತು? ಸೆಂಟರಲ್ಲಿ. ಓಕೆ, ಬಟ್ ಪೆರೈಟಲ್ ಏನಿರುತ್ತೆ? ಪೆರಿಫೆರಿಯಲ್ಲಿ ಅಟ್ಯಾಚ್ ಇರುತ್ತೆ, ಔಟರ್ ಈ ರೀತಿ ಇನ್ನರ್ ವಾಲ್ ಒಳಗಡೆ. ಓಕೆ, ದಿಸ್ ಇಸ್ ದ ಔಟರ್ ವಾಲ್ ಆಫ್ ದ ಓವರಿ. ಈ ಇನ್ನರ್ ವಾಲಲ್ಲಿ ಪೆರೈಟಲಲ್ಲಿ ಅಂದರೆ ಪೆರಿಫೆರಿ ಸೈಡ್ಸಲ್ಲಿ ಅಟ್ಯಾಚ್ ಇರುವಂಥದ್ದು ಈ ರೀತಿ ಓವ್ಯೂಲ್ಸ್. ಇದನ್ನು ನಾವು ಪೆರೈಟಲ್ ಅರೇಂಜ್ಮೆಂಟ್ ಅಂತ ಕರಿತೀವಿ. ಓಕೆ, ಆ್ಯಂಡ್ ದ್ಯಾರ್ ಈಸ್ ನೋ ಸಚ್ ಚೇಂಬರ್ಸ್. ಇಲ್ಲಿ ಚೇಂಬರ್ಸ್ ಇಲ್ಲ. ಲೈಕ್ ಇನ್ ಎಕ್ಸೈಲಲ್ಲಿ ಏನು ನೋಡಿದ್ದೀವಿ ನಾವು ಚೇಂಬರ್ಸ್ ಈ ರೀತಿ. ಓಕೆ, 1 2 3 ಆ ರೀತಿಯಲ್ಲಿ ನಾವು ಪೆರೈಟಲಲ್ಲಿ ಕಂಡು ಬರಲ್ಲ ಚೇಂಬರ್ಸ್ಗಳು. ಸಿ ಹಿಯರ್ ದರ್ ಇಸ್ ನೋ ಚೇಂಬರ್ಸ್ ಹಿಯರ್, ಸಿಂಪಲ್. ಸಿ ಹಿಯರ್. ಓಕೆ, ಎಕ್ಸಾಂಪಲ್ ಕುಕುಂಬರ್. ನೀವು ಕುಕುಂಬರ್ ಅಥವಾ ಮಸ್ಟರ್ಡ್ ಸೀಡ್ ಅಂತೂ ನೀವು ನೋಡೋಕ್ಕಾಗಲ್ಲ. ಕುಕುಂಬರನ್ನು ಓಪನ್ ಮಾಡಿ ನೋಡ್ರಿ, ನಿಮಗೆ ಗೊತ್ತಾಗುತ್ತೆ. ವೆನ್ ಯು ಟೇಕ್ ಔಟ್ ದ ಸೆಕ್ಷನ್ ಆಫ್ ಕುಕುಂಬರ್, ಓಕೆ, ಸೌತೆಕಾಯಿ ಅಂತ ಅಂತೀವಿ, ಅದನ್ನು ಕಟ್ ಮಾಡಿ ನೀವು ಒಳಗಡೆ ಅರೇಂಜ್ಮೆಂಟ್ ನೋಡ್ರಿ. ದಿಸ್ ಇಸ್ ಪೆರೈಟಲ್. ಫ್ರೀ ಸೆಂಟ್ರಲ್, ಸೇಮ್ ಲೈಕ್ ಎಕ್ಸೈಲ್, ಬಟ್ ದ್ಯಾರ್ ಈಸ್ ನೋ ಚೇಂಬರ್ಸ್ ಹಿಯರ್. ಲೊಕ್ಯೂಲ್ಸ್ ಇರಲ್ಲ. ಈ ಚೇಂಬರ್ಸ್ನ ನಾವು ಲೊಕ್ಯೂಲ್ಸ್ ಅಂತ ಕರಿತೀವಿ. ಓಕೆ, ದಿಸ್ ಚೇಂಬರ್ಸ್ ಆರ್ ಕಾಲ್ಡ್ ಆಸ್ ಲೊಕ್ಯೂಲ್ಸ್. ಸೊ ಹಿಯರ್ ದೇ ಆರ್ ಫ್ರೀ, ಸೆಂಟರಲ್ಲಿ ಅರೇಂಜ್ ಇರುತ್ತೆ, ಬಟ್ ದೇ ಆರ್ ಫ್ರೀ, ದೇ ಆರ್ ನಾಟ್ ಅಟ್ಯಾಚ್ ಟು ಎನಿ ಚೇಂಬರ್ಸ್. ಎಕ್ಸಾಂಪಲ್ ಡಯಾಂಥಸ್ ಆ್ಯಂಡ್ primrose. And the last one is basal. The placenta develops at the base
ಇಫ್ ದಿಸ್ ಈಸ್ ಓವರಿ, ದಿಸ್ ಈಸ್ ದ ಬೇಸ್. ಓಕೆ, ಪ್ಲಾಸೆಂಟಾ ಈ ರೀತಿ ಬೇಸಿಗೆ ಅಟ್ಯಾಚ್ ಇರುತ್ತೆ ಆ್ಯಂಡ್ ಓವ್ಯೂಲ್ ಈ ರೀತಿ ಅಟ್ಯಾಚ್ ಇರುವಂಥದ್ದು. ಬೇಸ್ ಆಫ್ ದ ಓವರಿ ಇಟ್ ಈಸ್ ಅಟ್ಯಾಚ್ಡ್, ಹೆನ್ಸ್ ಇಟ್ ಈಸ್ ಕಾಲ್ಡ್ ಆ್ಯಸ್ ಬೇಸಲ್. ಓಕೆ, ಎಕ್ಸಾಂಪಲ್ ನಾವು ಕಾರ್ನು ತಗೊಳ್ಬೋದು. ಓಕೆ, ಕಾರ್ನ್ ಸೀಡ್ಸ್ ವಾಟ್ ವಿ ಈಟ್ನು, ಅಥವಾ ಸನ್ಫ್ಲವರ್ ಅಥವಾ ಮ್ಯಾರಿಗೋಲ್ಡ್. ಸೊ ದೀಸ್ ಆರ್ ದ ಡಿಫರೆಂಟ್ ಕೈಂಡ್ಸ್ ಆಫ್ placentation. Okay, so this is the fate after fertilization. Male gamete ಫೀಮೇಲ್ ಗ್ಯಾಮೇಟ್ ಫ್ಯೂಸ್ ಆದಾಗ ಈ ಒಂದು ಕಂಡೀಷನ್ಗೆ ನಾವು ಫರ್ಟಿಲೈಸೇಷನ್ ಅಂತ ಕರಿತೀವಿ. ಹೌದಾ? ಈ ಫ್ಯೂಷನ್ ಆದಮೇಲೆ ಓವ್ಯೂಲ್ಸ್ಗಳ ಫ್ಯೂಚರ್ ಏನು? ಓವ್ಯೂಲ್ಸ್ ಆರ್ ಡೆವಲಪ್ಡ್ ಇನ್ ಟು ಸೀಡ್ಸ್ ಆ್ಯಂಡ್ ಓವರಿ ಏನಾಗುತ್ತೆ, ಫ್ರೂಟ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ಸೊ ಲೈಕ್ ದಿಸ್. ಸೊ ದಿಸ್ ಇಸ್ ಫ್ಲವರ್. ಈ ಫ್ಲವರಲ್ಲಿ, ಟೊಮ್ಯಾಟೊ ಫ್ಲವರಲ್ಲಿ ಏನಿದೆ, ಓವ್ಯೂಲ್ಸ್ ಇದೆ, ಓವರಿ ಇದೆ. ಅದೇ ನೋಡಿ ಫ್ರೂಟ್ ಆಗಿ ಕನ್ವರ್ಟ್ ಆಯಿತು. ದಿಸ್ ಈಸ್ ಅ ಫ್ರೂಟ್ ಪಲ್ಪ್ ಆ್ಯಂಡ್ ಇನ್ಸೈಡ್ ಸೀಡ್ಸ್ ಆರ್ ನಥಿಂಗ್ ಬಟ್ ದೇ ಆರ್ ಫಾರ್ಮ್ಡ್ ಬೈ ಓವ್ಯೂಲ್ಸ್. ಅಂಡರ್ಸ್ಟುಡ್? ಸೊ ಲೈಕ್ ದಿಸ್ ಏನಾಗುತ್ತೆ, ಓವ್ಯೂಲ್ಸಿಂದ ಸೀಡ್ಸ್ ಫಾರ್ಮ್ ಆಗುತ್ತೆ, ಓವ್ಯೂಲ್ ಸೀಡ್ಸ್ ಆಗಿ ಕನ್ವರ್ಟ್ ಆಗುತ್ತೆ, ಓವರಿ ಫ್ರೂಟ್ಸ್ ಆಗಿ ಕನ್ವರ್ಟ್ ಆಗುವಂಥದ್ದು. ಅಂಡರ್ಸ್ಟುಡ್? ಸೊ ದಿಸ್ ಈಸ್ ದ ಎಂಡ್ ಆಫ್ parts of flowers. So in the next class, that is the last concept of this chapter, so we are going to study about the two families. Okay, actually 3 families ittu, they have deleted, so we'll revise the 2 families and ಆ 2 plant families ಅಲ್ಲಿ ಇದೆಲ್ಲ ಸ್ಟ್ರಕ್ಚರ್ನ ನಾವು short formally we are going to study. Okay, thank you.